ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವರ್ಗ ಸಮೀಕರಣಗಳು ಅಥವಾ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅದರೊಳಗೆ ನಿಮಗೆ ಅಪವರ್ತನಗಳ ಸಹಾಯದಿಂದ ವರ್ಗಮೂಲಗಳನ್ನ ಕಂಡುಹಿಡಿಬೇಕು. ಸೊ ವರ್ಗಮೂಲಗಳು ಅಂದ್ರೆ ನಮಗ ಅಲ್ಲಿ x² ಇರೋದ್ರಿಂದ ನಮಗೆ 2 ಮೂಲಗಳು ಬರ್ತಾವ. ಅದನ್ನ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ಅದ್ರೊಳಗೆ 2 ಎಕ್ಸಾಂಪಲ್ಸ್ ಅದಾವ. ಅದನ್ನ ಹೇಳಿ ನಾನು ನಿಮಗ ನೆಕ್ಸ್ಟ್ ಸೂತ್ರದ ಸಹಾಯದಿಂದ ಯಾವ ರೀತಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ ಅಂದ್ರೆ ಒಂದು ಫಾರ್ಮುಲಾ ಇದೆ. ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಗಳನ್ನ ಬಿಡಿಸ್ಲಿಕ್ಕಿನ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣಂತ. ಸೊ ಹಾಗಾದ್ರೆ ಪಾಠ ಯಾವ್ದು ಹೇಳ್ರಿ? ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು. ಸೊ ಇದ್ರೊಳಗ ನಾನು ಅಭ್ಯಾಸ 10.2 ಒಂದು ಪ್ರಾಬ್ಲಮ್ ಏನೋ ಮಾಡಿದ್ದೆ. ಅದ್ರದ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಹೋಗೋಣಂತ. ಸೊ ಹಾಗಾದ್ರೆ ಅಭ್ಯಾಸ 10.2 ಅಲ್ಲೇ ಫಸ್ಟ್ ನೋಡ್ರಿ, ಅಪವರ್ತನ ವಿಧಾನದಿಂದ ಕೆಳಗಿನ ಸಮೀಕರಣಗಳ ಮೂಲಗಳನ್ನ ಕಂಡು ಹಿಡಿಯಿರಿ. ಹೌದಾ? ಸೊ ಇಲ್ಲಿ ನೋಡ್ರಿ, ನಿಮಗ ಒಂದ್ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನಾನು. ಕ್ವಶನ್ ಏನಿದೆ ಅಂದ್ರ x² - 3x - 10 ಅಂತ ಇದೆ ಇಸ್ ಈಕ್ವಲ್ ಟು 0 ಅಂತ ಇದೆ. ಹೌದಾ? x² - 3x - 10 ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ನಿಮಗೆ ಏನ್ ಹೇಳಿದೆ ನಾನು ನಿಮಗ, ಈ ರೀತಿ ವರ್ಗ ಸಮೀಕರಣಗಳನ್ನ ಅಪವರ್ತನದ ವಿಧಾನದ ಮೂಲಕ ಬಿಡಿಸ್ಬೇಕು ಅಂದ್ರ ನಾವ್ ಏನ್ ಮಾಡ್ಬೇಕು? ಈ ಮಧ್ಯದ ಪದವನ್ನ ವಿಭಜನೆ ಮಾಡ್ಬೇಕು. ಹೌದಾ? ಮಧ್ಯದ ಪದವನ್ನ ಯಾವ ರೀತಿ ವಿಭಜನೆ ಮಾಡ್ಬೇಕಂದ್ರ ಫಸ್ಟ್ ಒನ್ನು ಥರ್ಡ್ ಒನ್ ಅನ್ನ ಗುಣಿಸ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ನಮ್ಗೆ ಏನಿದೆ ಹೇಳ್ರಿ? 1 ಅಂತ ಸಂಖ್ಯೆ ಇದೆ. ಹೌದಾ? ಇಲ್ಲ 1 × -10 ಅಂದ್ರೆ ಎಷ್ಟಾಗತ್ ನೋಡ್ರಿ? -10 ಅಂತ ಆಗತ್ತ. ಕರೆಕ್ಟಾ? ಅದಾದ್ಮೇಲೆ ಇಲ್ಲೇ ನಮಗೆ ಏನಾಗತ್ತ? -3 ಅಂತ ಇದೆ. ಹೌದಾ? -3 ಅಂತ ಇದೆ. ಸೊ ಈಗ ನಾವೀಗ ಏನ್ ಮಾಡ್ಬೇಕಂದ್ರ, ನಿಮಗೆ ಇದ್ರ ರೂಲ್ಸ್ ಅನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ. ಯಾವುದೇ 2 ಸಂಖ್ಯೆ ಆ ಸಂಖ್ಯೆಯನ್ನ ಅವೆರಡೂ ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರ ಅಥವಾ ಮಲ್ಟಿಪ್ಲೈ ಮಾಡಿದ್ರ ನಮಗೆ ಎಷ್ಟು ಬರ್ಬೇಕು ಹೇಳ್ರಿ? -10 ಅಂತ ಬರ್ಬೇಕು. ಹೌದಾ? ಅದೇ ಸಂಖ್ಯೆಯನ್ನ ಅವಳ ಸಂಖ್ಯೆಯನ್ನ ಪ್ಲಸ್ ಮಾಡ್ರಿ ಅಥವಾ ಮೈನಸ್ ಮಾಡ್ರಿ ಅಥವಾ ಕೂಡಿಸ್ರಿ ಅಥವಾ ಕಳೀರಿ, ನಮ್ಗೆ ಎಷ್ಟು ಬರ್ಬೇಕು ಹೇಳ್ರಿ? -3 ಬರ್ಬೇಕು. ಅಂದ್ರ ಮೊದಲನೇ ಮತ್ತ ಕೊನೆಯ ಪದವನ್ನ ಗುಣಾಕಾರ ಮಾಡ್ಬೇಕು. ಮಿಡ್ಲ್ ಇರ್ತಕ್ಕಂತ ಸಂಖ್ಯೆ ಆಸ್ ಇಟ್ ಈಸ್ ಇಟ್ಟಾಗ ನಮಗ ಮತ್ ನಾವ್ 2 ಸಂಖ್ಯೆಗಳನ್ನ ಹುಡುಕ್ಬೇಕು. ಹೌದಾ? ಈಗ ನೋಡ್ರಿ, ಇಲ್ಲಿ 2 ಸಂಖ್ಯೆಗಳಂದ್ರ ನನಗ 2 × 5 ತಗೋಬಹುದು ನಾನು. ಹೌದಾ? ಅಥವಾ 5 × 2 = 10 ತಗೋಬಹುದು, 2 × 5 = 10 ತಗೋಬಹುದು. ಸೊ ನಿಮಗೆ ಈಗ ಏನಾಗತ್ತೆ ಹೇಳ್ರಿ? 5 × 2 = 10 ಕರೆಕ್ಟ್ ಆತಾ? 5ರೊಳಗೆ 2ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನಾಯ್ತು ಹೇಳ್ರಿ? -3 ಬರ್ತೈತಿ. ಹೌದಾ? ಸೊ ಈಗ ನಾವ್ ಏನ್ ಮಾಡ್ಬೇಕು? ಚಿಹ್ನೆಗಳನ್ನ ಅಡ್ಜಸ್ಟ್ ಮಾಡ್ಬೇಕು. ನನಗ -3 ಬರುವಂಗ ಅಡ್ಜಸ್ಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಆಲ್ರೆಡಿ ಇದು ಮೈನಸ್ ಬರ್ತೈತಿ, ಏನ್ ತೊಂದ್ರೆ ಇಲ್ಲ. ಇಲ್ಲಿ -3 ಬರುವಂಗಂದ್ರ ನಮಗ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆನ ಏನಾಗ್ಬೇಕು? ನಮ್ಗೆ ಈಗ ಇಲ್ಲೇ ಮೈನಸ್ ಬರ್ಬೇಕು. ಹೌದಾ? ಮೈನಸ್ ಬರ್ಬೇಕು. ಇದನ್ನ ಪ್ಲಸ್ ಅಂತ ಇಡ್ರಿ. ಸೊ ಈ -3 ಬದ್ಲಿ ನಾನೀಗ ಏನ್ ಹಾಕ್ಬೇಕು ಹೇಳ್ರಿ? +2 ಮತ್ತ -5 ಅನ್ನ ಹಾಕ್ಬೇಕು. ಸೊ ನೋಡ್ರಿ, x² ಆಸ್ ಇಟ್ ಈಸ್, ಇದನ್ನೇನು ಚೇಂಜ್ ಮಾಡೋಂಗಿಲ್ಲ. ಇದ್ರ ಬದ್ಲಿ -3x ಬದ್ಲಿ ಇವನ್ನೆರಡು ಹಾಕೋಣಂತ. +2x - 5x - 10 ಅಂದ್ರ ಈ ಥರ್ಡ್ ಒನ್ ಅನ್ನು ಅದೇ ರೀತಿ ಆಸ್ ಇಟ್ ಈಸ್ ಹಂಗ ಇಡ್ರಿ. ಹೌದಾ? ಇವಾಗ ನೋಡ್ರಿ, ಇದನ್ನೊಂದು ಗುಂಪು ಮಾಡ್ರಿ, ಆಮೇಲೆ ಇದೊಂದು ಗುಂಪಾಗ್ಲಿ. ಹೌದಾ? ಸೊ ಇದ್ರೊಳಗ್ ಕಾಮನ್ ಇರ್ತಕ್ಕಂತ ಸಂಖ್ಯೆ ಯಾವ್ದು ಹೇಳ್ರಿ? ಅಥವಾ ಚರಾಕ್ಷರ ಏನು ಕಾಮನ್ ಆಗಿದೆ ಹೇಳ್ರಿ? ಇಲ್ಲಿ x ಐತಿ, ಇಲ್ಲಿ x ಐತಿ. ಮತ್ ಅದನ್ನ ಬಿಟ್ಟು ಯಾವ್ದಾದ್ರು ಕಾಮನ್ ಇದೆ ಏನು? ಸೊ x ಅನ್ನ ಹೊರಗ್ ತೆಗದೆ. ಹೌದಾ? ಸೊ ಈಗ x² ಒಳಗ್ ಒಂದ್ x ಹೋಯ್ತಂದ್ರೆ ಏನ್ ಉಳಿತು ನಮಗಿಲ್ಲೇ? ಬರೀ x ಉಳಿತು. ಅದಾದ್ಮೇಲೆ ಇಲ್ಲಿ ನೋಡ್ರಿ, x ಹೋಯ್ತಂದ್ರ ನಮ್ಗೆ ಏನ್ ಉಳಿತು? +2 ಅಂತ ಉಳಿತು. ಕರೆಕ್ಟಾ? ಅದಾದ್ಮೇಲೆ ಇಲ್ಲಿ ನೋಡ್ರಿ, ನಮಗ ಮೈನಸ್ ಇಲ್ಲಿ 5 ಮತ್ತು 10 ಅದಾವ. ಹೌದಾ? ಸೊ ಇದ್ರೊಳಗ್ ನನಗ ಕಾಮನ್ ಏನಾಗಿದೆ ಹೇಳ್ರಿ? ಇಲ್ಲಿ ಇದು 5ರ ಮಧ್ಯೆ ಒಳಗಂದ್ರೆ ಇದು ಎರಡರೊಳಗು ನನಗ 5ಅನ್ನ ಕಾಮನ್ ಆಗಿ ತಕ್ಕೋಬಹುದಲ್ಲ ನಾನು. ಸೊ 5ಅನ್ನ ಹೊರಗ್ ತಕ್ಕೋತೇನಿ. 5 ಹೊರಗ್ ಹೋತಂದ್ರ x ಉಳಿತು. ಹೌದಾ? ಆಮೇಲೆ ನೋಡ್ರಿ, ಇಲ್ಲೇ 5 ಎಷ್ಟ್ಲೆ 10 ನೋಡ್ರಿ. 5 ಎಷ್ಟ್ಲೆ 10? 5 2 10. ಇಲ್ಲಿ ನನಗೀಗ ಚಿಹ್ನೆಯನ್ನ ಇಡ್ಬೇಕು ನಾನು. ಇಲ್ಲಿ ಅಕಸ್ಮಾತ್ ಮೈನಸ್ ಇಟ್ಟೆ, ಇಲ್ಲಿ ನೋಡ್ರಿ ಚಿಹ್ನೆ ಪ್ಲಸ್. ನಾವು ಉಲ್ಟಾ ಇದನ್ನ ಮಲ್ಟಿಪ್ಲೈ ಮಾಡಿದ್ರು ನಮಗೆ ಇಲ್ಲಿ ಚಿಹ್ನೆ ಚೇಂಜ್ ಆಗ್ಬಾರ್ದು. ಇಲ್ಲಿ ನೋಡ್ರಿ, ನಾ ಅಕಸ್ಮಾತ್ ಮೈನಸ್ ಇಟ್ಟೆ ಅಂತ ತಿಳ್ಕೊರಿ.
ಜಸ್ಟ್ ಮಲ್ಟಿಪ್ಲೈ ಮಾಡಿ ನೋಡ್ರಿ. ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರ್ತೈತಲ್ಲ, ಹೌದಾ? ಸೊ ಹಾಗಾದ್ರೆ ನಾನು ಈ ಚಿಹ್ನೆಯನ್ನ ಇಡಬಾರ್ದು, ಅದ್ರ ಬದ್ಲಿ ನಾನು ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು, ಅವಾಗ ಈಸಿ ಆಗ್ತೈತಿ. -5 × x 5x, ಮೈನಸ್ ಇಂಟು ಪ್ಲಸ್ ಮೈನಸ್ 5 × 2 = 10. ಇವಾಗ ಕರೆಕ್ಟ್ ಆಯ್ತು. ಇದೆಲ್ಲ ನಿಮಗ್ ಕನ್ಫ್ಯೂಷನ್ ಬ್ಯಾಡ್ ಅಂದ್ರ ಈ ಬ್ರಾಕೆಟ್ ಒಳಗೆ ಏನ್ ಇರ್ತೈತಿ ಅದನ್ನ ಇಟ್ಬಿಡ್ರಿ, ಚಿಹ್ನೆಗಳು ನಿಮಗೆ ಇಡೋದು ಈಸಿ ಆಗ್ತೈತಿ, ಹೌದಾ? ಆಮೇಲೆ ಇದ್ರೊಳಗೆ ಈಗ ಅಷ್ಟದ್ರೊಳಗು ಕಾಮನ್ ಯಾವ್ದಿದೆ ನೋಡ್ರಿ, ಹೌದಾ? ಇದ್ರೊಳಗ್ ಕಾಮನ್ ಯಾವ್ದಿದೆ ಹೇಳ್ರಿ? x+2 ಅನ್ನೋದು ಕಾಮನ್ ಆಗಿದೆ, ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ x+2 ಹೋತಂದ್ರೆ ಏನ್ ಉಳಿತು ನಮ್ಗಿಲ್ಲಿ? x ಉಳಿತು. ಅದಾದ್ಮೇಲೆ ಇಲ್ಲಿ x+2 ಹೋತಂದ್ರೆ ಏನ್ ಉಳಿತು? -5 ಬಂತು, ಕರೆಕ್ಟಾ? ಇವಾಗ ನೋಡ್ರಿ, x+2 = 0. ಇದನ್ನ ಯಾವ ರೀತಿ ಬರಿಬೇಕಂದ್ರ x+2 = 0 ಆರ್ x-5 = 0 ಅಂತ ಬರಿಬೇಕು, ಹೌದಾ? ಇವಾಗ ನೋಡ್ರಿ, ನಾನು ಇದನ್ನ x = ಈ +2 ಇದ್ದದನ್ನ ಆ ಕಡೆ ಕಳಿಸ್ರಿ, ಏನಾಯ್ತು ನೋಡ್ರಿ, ನಮಗ -2 ಅಂತ ಆಯ್ತು. ಸೊ ಇದೊಂದು ನಮಗ ಸೊಲ್ಯೂಷನ್ ಸಿಕ್ತು, ಕರೆಕ್ಟಾ? ಅದಾದ್ಮೇಲೆ ಅಥವಾ ಆರ್, ಹೌದಾ? ಇಲ್ಲಿ x = -5 ಇದ್ದದನ್ನ ಆ ಸೈಡ್ ಕಳಿಸ್ರಿ, ಏನಾಯ್ತು ಹೇಳ್ರಿ? +5 ಆಯ್ತು. ಪ್ಲಸ್ ಇದ್ದಾಗ ನಾವು ಬರೆಯುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಮ್ಗ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಥವಾ ಅದರದ ಸೊಲ್ಯೂಷನ್ಸ್ ಗಳು ಏನದು? ನಮಗಿಲ್ಲಿ ಒಂದು x -2 ಬಂತು, x = ಇನ್ನೊಂದು 5 ಬಂತು. ನಿಮಗ ವರ್ಗ ಸಮೀಕರಣ ಅಂದ್ರೆ 2 ಆನ್ಸರ್ ಬರ್ತಾವ, ಅಂದ್ರೆ x = 2 ಆನ್ಸರ್. ರೇಖಾತ್ಮಕ ಸಮೀಕರಣಕ್ಕ ಒಂದೇ ಆನ್ಸರ್ ಬರ್ತೈತಿ, ಘನಾತ್ಮಕ ಸಮೀಕರಣಕ್ಕ 3 ಆನ್ಸರ್ ಬರ್ತಾವ. ಹಾಗಾದ್ರೆ ನಮ್ಗ ವರ್ಗ ಸಮೀಕರಣಕ್ಕೆ ಎಷ್ಟು ಆನ್ಸರ್ ಬಂದು? ನಮ್ಗಿಲ್ಲಿ x = -2 ಅಂತ ಬಂತು, x = 5 ಅಂತ ಬಂತು. ನೀವು ಯಾವ್ದಾದ್ರು ಕನ್ಸಿಡರ್ ಮಾಡ್ಬೋದು. ಜಸ್ಟ್ ಅವರು ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಅರ್ಥ ಆಯ್ತು ಇದು ಯಾವ ರೀತಿ ಅಂತ ಹೇಳಿ? ಸೊ ಇದು ನಿಮ್ದು ಅಭ್ಯಾಸ 10.2. ಇದ್ರೊಳಗೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡಿಸಿದ್ದೇನೆ. ಇದು ಇಂಪಾರ್ಟೆಂಟ್. ಈಗೇನ್ ನೆಕ್ಸ್ಟ್ ನಾನು ನಿಮ್ಗ ಸೂತ್ರದ ಸಹಾಯದಿಂದ ಹೇಳ್ತೇನಲ್ಲ, ಅದು ಕೂಡ ನಿಮ್ಗ ಭಾರಿ ಇಂಪಾರ್ಟೆಂಟ್, ಹೌದಾ? ಸೊ ಇದು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ವರ್ಗ ಸಮೀಕರಣವನ್ನ ನಾವು ಮತ್ತೆ ಸೂತ್ರದ ಸಹಾಯದಿಂದ ಯಾಕೆ ಕಂಡು ಹಿಡಿತಾ ಇದ್ದೀವಿ ಅಂದ್ರ, ಈಗ ನಿಮಗೆ ಈಗ ಮೊದ್ಲು ಮಾಡಿಸಿದಂತ ಪ್ರಾಬ್ಲಮ್ ಅನ್ನ ನೋಡ್ರಿ, ಇಲ್ಲಿ x² -3x -10 ಅಂದ್ರ ನಿಮಗಿಲ್ಲೊಂದು ನಾನು ರೂಲ್ಸ್ ಹೇಳಿದ್ದೆ. ಫಸ್ಟ್ನೇದು ಮತ್ತ ಕೊನೆಯ ಪದವನ್ನ ಗುಣಿಸ್ರಿ. ಅದು ಗುಣಿಸಿದ ಮೇಲೆ ನಮಗ ಆ 2 ಸಂಖ್ಯೆಗಳಿಂದ ಗುಣಿಸಿದ್ರ ಅಷ್ಟು ಸಂಖ್ಯೆ ಬರ್ಬೇಕು. ಅವ ಸಂಖ್ಯೆಯನ್ನ ಮೈನಸ್ ಅಥವಾ ಪ್ಲಸ್ ಮಾಡ್ರಿ, ನಮಗ ಮಿಡ್ಲ್ ಸಂಖ್ಯೆ ಬರ್ಬೇಕು. ಆ ಸಂಖ್ಯೆಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಹೌದಾ? ನಾವೇನ್ ಮಾಡಿದ್ವಿ, ಈಸಿಲಿ 5 × 10 ಅಂತ ತಗೊಂಡ್ವಿ, ಹೌದಾ? ಬಟ್ ಒಮ್ಮೆಮ್ಮೆ ಏನಾಗ್ಬಿಡ್ತೈತೆ ಅಂದ್ರ ನಮಗ ಇವ್ನ ಏನು ಗುಣಿಸಿದ್ರು ನಿಮ್ಗ ಇಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ ನೋಡ್ರಿ. ಯಾವ್ದು ಎಕ್ಸಾಂಪಲ್ ಅಂದ್ರ ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ನಿಮ್ಗ. ಯಾವ ರೀತಿ ಅಂದ್ರ ಇಲ್ಲಿ ನೋಡ್ರಿ, 2x² -5x + 3 ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ, ನಿಮಗ 2 3 6 ಅಂತ ಇದೆ, ಹೌದಾ? ಒಮ್ಮೆಮ್ಮೆ ಏನಾಗ್ಬಿಡ್ತೈತಿ, ನಮಗ ಆ 2 ಸಂಖ್ಯೆಗಳು ಸಿಗ್ಲಾರ್ದಂತ ನಮಗ ಸಿಚುವೇಶನ್ ಬಂದ್ಬಿಡ್ತಾವ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ವರ್ಗ ಸಮೀಕರಣವನ್ನ ಬಿಡಿಸ್ಲೇಬೇಕು. ಬಟ್ ನಮಗ ರೂಲ್ಸ್ ಗೊತ್ತಿರೋದೇನ್ ಹೇಳ್ರಿ, ಅಪವರ್ತನ ವಿಧಾನದಿಂದ ಮಧ್ಯದ ಪದವನ್ನ ವಿಭಜನೆ ಮಾಡೋದು ನಮಗ್ ಗೊತ್ತೈತಿ. ಬಟ್ ನಮಗ್ ಒಂದೊಂದು ಕೇಸ್ ಒಳಗೆ ಏನಾಗ್ಬಿಡ್ತೈತಿ, ಆ ಮಧ್ಯದ ಪದವನ್ನ ವಿಭಜನೆ ಮಾಡ್ಲೇ ಇರ್ತಕ್ಕಂತ ಸನ್ನಿವೇಶ ಬಂದ್ಬಿಡ್ತೈತಿ ನಮಗ. ಒಮ್ಮೆಮ್ಮೆ ಅವ ಸಂಖ್ಯೆಗಳನ್ನು ಬರ್ಬೋದು, ಒಮ್ಮೆಮ್ಮೆ ಬರ್ಲಿಕ್ಕಿಲ್ಲ. ಸೊ ಅಂತ ಟೈಮಿಗೆ ನಾವ್ ಏನ್ ಮಾಡ್ತೇವಂದ್ರ ಅದಕ್ಕೊಂದು ಏನಂದ್ರ ಸೂತ್ರವನ್ನ ಅವರು ಕಂಡುಹಿಡಿದ್ರು, ಹೌದಾ? ಅದು ಯಾವ ಸೂತ್ರ ಅಂದ್ರ x = -b ± √b² -4ac /2a /2a ಅಂತ ಇದೆ, ಹೌದಾ? ನೋಡೋಣ, /2a ಅಂತ ಇದೆ, ಕರೆಕ್ಟಾ? ಸೊ ನೋಡ್ರಿ ಇಲ್ಲೇ, ಸೊ ಇದು -b, -b ± b² -4ac /2a. ಈ ಫಾರ್ಮುಲಾ ನಿಮಗ ವೆರಿ 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 ಇಂಪಾರ್ಟೆಂಟ್ ಫಾರ್
ಎಕ್ಸಾಮ್. ಯಾಕಂದ್ರ ಇದ್ರ ಮೇಲೆ ನಿಮಗ 2 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಅಂತೂ ಬೀಳ್ತೈತಿ. ಇದ್ರ ಮೇಲೆ ಕ್ವಶನ್ ಬೀಳ್ತೈತಿ ಒಂದು. ಇಲ್ಲ ಈಗ ನಿಮಗೆ ಇವಾಗಾದ್ರೂ ತೋರಿಸಿದ್ನಲ್ಲ ಅಪವರ್ತನ ವಿಧಾನದಿಂದ. ಬಟ್ ಈ ಕ್ವಶನ್ ಮೇಲೆ ಬಹಳ ನೀವು ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ. ಈ ಸೂತ್ರದ ಮೇಲೆ ನಿಮ್ಗ ಬಹಳಷ್ಟು ಅಂದ್ರ ಕ್ವಶನ್ ಏನಂದ್ರ ಒಂದು ಇಕ್ವೇಶನ್ ಅನ್ನ ಕೊಟ್ಟು ಇದನ್ನ ಸೂತ್ರದ ಸಹಾಯದಿಂದ ಬಿಡಿಸ್ರಿ. ಬಟ್ ನಮಗ ಸೂತ್ರ ನೆನಪಿರ್ಬೇಕಲ್ಲ, ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಇನ್ನೊಂದ್ಸಲ ಓದ್ತೀನಿ. ಎಕ್ಸ್ ಇಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅನ್ನೋದು ನಮಗ ಸೂತ್ರದ ಸಹಾಯದಿಂದ ಕ್ವಶನ್ ಇರುದ ನಿಮಗ ಸೂತ್ರದ ಸಹಾಯದಿಂದ ಈ ವರ್ಗ ಸಮೀಕರಣವನ್ನ ಬಿಡಿಸ್ರಿ ಅಂತ ಹೇಳ್ತಾ ಇದ್ರು. ಸೊ ನಾನು ನಿಮಗ್ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸೂತ್ರದ ಮೇಲೆ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳು ವೆರಿ 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 ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಹೌದಾ? ಸ್ವಲ್ಪ 10th ಅವ್ರು ಇರೋದ್ರಿಂದ ನಾವು ಕೇರ್ಫುಲ್ ಆಗಿ ಇರ್ಬೇಕಷ್ಟ, ಹೌದಾ? ಸೊ ಮೈನಸ್ ಬಿ, ಹಾಗಾದ್ರೆ ಸೂತ್ರ ಏನು ನನ್ ಜೊತೆಗೆ ಹೇಳ್ರಿ ನೋಡೋಣ. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇದೆ, ಹೌದಾ? ಸೊ ಹಾಗಾದ್ರೆ ಇದ್ರ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ ಗಳದಾವಂತ ನೋಡೋಣ. ನಿಮಗೆ ಇಲ್ಲೊಂದು ನಾನು ಯಾವ ರೀತಿ ಬಿಡಿಸ್ಬೇಕನ್ನೋದು ತೋರಿಸ್ತೇನೆ. ಅದಾದ್ಮೇಲೆ ನಿಮಗೆ ಇದೇ ರಿಲೇಟೆಡ್ ಇರ್ತಕ್ಕಂಥದ್ದೊಂದು ಸಿಮ್ಯುಲೇಷನ್ ಇದೆ, ಅದನ್ನ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ಅಂತ, ಹೌದಾ? ಸೊ ಹಾಗಾದ್ರೆ ಅಭ್ಯಾಸಕ್ಕೆ ಹೋಗೋಣ. ಈಗ ಅಭ್ಯಾಸ 10.3 ಅಂತ ಇದೆ ನೋಡ್ರಿ, ಹೌದಾ? ಅಭ್ಯಾಸ 10.3 ಅದ್ರೊಳಗ ಫಸ್ಟ್ನೇದ್ದು, ಹೌದಾ? ಸೂತ್ರದ ವರ್ಗ ಸಮೀಕರಣಗಳ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಇದೆ, ಹೌದಾ? ಸೂತ್ರದ ಸಹಾಯದಿಂದ ಯಾವ ರೀತಿ ಕಂಡುಹಿಡಿದು ಅಂತ ನೋಡೋಣಂತ, ಹೌದಾ? ಸೊ ಇಲ್ಲಿ ನೋಡ್ರಿ, 2x² ಆಮೇಲೆ ಮೈನಸ್ 7x ಪ್ಲಸ್ 3 ಇಸ್ ಈಕ್ವಲ್ ಟು 0, ಹೌದಾ? 2x² ಮೈನಸ್ 7x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಇದೆ, ಹೌದಾ? ಈಗ ನಮಗೆ ಈಗ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ನಮಗ ಎ ಅಂದ್ರೆ ಯಾವುದು, ಬಿ ಅಂದ್ರೆ ಯಾವುದು, ಸಿ ಅಂದ್ರೆ ಯಾವ್ದು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಹಾಗಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ನಮಗ, ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಹೌದಾ? ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಹಾಗಾದ್ರೆ ನಮಗ ಎ ಈಕ್ವಲ್ ಟು ಏನಾಯ್ತು, ಇಲ್ಲೇ ಎ ಈಕ್ವಲ್ ಟು ಎಷ್ಟಾಯ್ತು, 2 ಆಯ್ತು, ಹೌದಾ? ಬಿ ಈಕ್ವಲ್ ಟು ಎಷ್ಟಾಯ್ತು, ಮೈನಸ್ 7 ಇದೆ, ಇಲ್ಲಿ ಪ್ಲಸ್ ಬಿ ಇದೆ, ಅದ್ರ ಬದ್ಲಿ ಅದು ಏನಾಗಿದೆ ಅಲ್ಲಿ ನಮಗ ಮೈನಸ್ 7 ಇದೆ. ಸೊ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, 3 ಅಂತ ಇದೆ. ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು, ಇವಾಗ ಸಿ ಗೊತ್ತಾಯ್ತು. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಸೂತ್ರವನ್ನ ಬರೀಬೇಕು. ಸೂತ್ರವನ್ನ ನಾನು ಯಾವ ರೀತಿ ಬರೀತೇನೆ ನೋಡ್ರಿ. ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a, ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇದೆ. ಸೊ ಎಲ್ಲೆಲ್ಲಿ ಎ ಇದೆ ಅಲ್ಲಿ ಅದರ ವ್ಯಾಲ್ಯೂ ಹಾಕ್ಬೇಕು, ಎಲ್ಲಿ ಬಿ ಇದೆ ಅದರ ವ್ಯಾಲ್ಯೂ, ಸಿ ಇದ್ದಲ್ಲಿ ಸಿ ವ್ಯಾಲ್ಯೂ ಅನ್ನ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲಿ ನಿಮಗೆ ಏನಾಗತ್ತಂದ್ರ ನಮಗ ಸೂತ್ರ ಗೊತ್ತಿತ್ತಂದ್ರ ಅರ್ಧ ಕೆಲಸ ಮುಗಿದು ಹೋಗ್ಬಿಡ್ತೈತಿ, ಹೌದಾ? ಈಸಿಲಿ ಇಷ್ಟಂತೂ ಗೊತ್ತಾಗ್ತೈತಿ ನಮಗ, ಹೌದಾ? ಸೊ ಈಗ ನೋಡ್ರಿ, ಮೈನಸ್ ಆಲ್ರೆಡಿ ಸೂತ್ರದೊಳಗ ಐತಿ. ಆಮೇಲೆ ಇಲ್ಲೇ ಬ್ರಾಕೆಟ್ ಒಳಗ ನಮ್ಗಿಲ್ಲೇ ನಾವ್ ಏನ್ ಮಾಡ್ಬೇಕು, ಬಿ ವ್ಯಾಲ್ಯೂ ಎಷ್ಟಿದೆ, ಮೈನಸ್ 7 ಅಂತ ಇದೆ, ಹೌದಾ? ಮೈನಸ್ 7 ಅಂತ ಇದೆ, ಪ್ಲಸ್ ಆರ್ ಮೈನಸ್ ರೂಟ್, ಹೌದಾ? ಮೈನಸ್ 7 ಬ್ರಾಕೆಟ್ ಸ್ಕ್ವೇರ್, ಯಾಕಂದ್ರ ಇದು ಬಿ ಮೈನಸ್ ಇರೋದ್ರಿಂದ ನಾನು ಅದನ್ನ ಬ್ರಾಕೆಟ್ ಹಾಕ್ತಾ ಇದ್ದೀನಿ. ಮೈನಸ್ 7 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟಿದೆ, 2 ಇದೆ, ಸಿ ಅಂದ್ರೆ ಎಷ್ಟಿದೆ, 3 ಇದೆ, ಹೌದಾ? ಡಿವೈಡೆಡ್ ಬೈ 2 ಇಂಟು 2, 2 ಇಂಟು 2, ಯಾಕಂದ್ರೆ ಎ ಅಂದ್ರೆ ನಮ್ಗೆ ಏನಾಗಿದೆ, ಇಲ್ಲಿ 2 ಇದೆ, ಹೌದಾ? ಸೊ ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ 7 ಆಯ್ತು, ಹೌದಾ? ಪ್ಲಸ್ 7 ಪ್ಲಸ್ ಆರ್ ಮೈನಸ್ ರೂಟ್, ಹೌದಾ? ರೂಟ್ ಏನಾಯ್ತು ಹೇಳ್ರಿ, ಇಲ್ಲೇ ಬಿ ಸ್ಕ್ವೇರ್ ಅಂದ್ರ 7ಅನ್ನ 2 ಸತಿ ಗುಣಾಕಾರ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 7 7 ಎಷ್ಟಾಯ್ತು, 49 ಆಯ್ತು.
49 ಹೌದಾ. ಇಲ್ಲಿ 49 ಮೈನಸ್ ಇಲ್ಲಿ 4 2 8 ಎಷ್ಟಾಯ್ತು ನೋಡ್ರಿ, 8 3 24 ಆಯ್ತು. ಡಿವೈಡೆಡ್ ಬೈ ಎಷ್ಟಾಯ್ತು, 2 2 4 ಆಯ್ತು. ಹೌದಾ. ಸೊ ಈಸ್ ಈಕ್ವಲ್ ಟು 7 ಹೌದಾ ಪ್ಲಸ್ ಆರ್ ಮೈನಸ್ 49 ಮೈನಸ್ 24 ಎಷ್ಟಾಗತ್ ನೋಡ್ರಿ, 9 ಮೈನಸ್ 4 5 ಹೌದಾ. 4 2 2 ಆಯ್ತು. ಡಿವೈಡೆಡ್ ಬೈ 4 ಆಯ್ತು. ಹೌದಾ. 7 ಪ್ಲಸ್ ಆರ್ ಮೈನಸ್ √25 ಡಿವೈಡೆಡ್ ಬೈ 4 ಅಂತ ಆಯ್ತು. ಸೊ 7 ಪ್ಲಸ್ ಆರ್ ಮೈನಸ್ √25 ಅನ್ನ ಹೊರಗೆ ತೆಗೀರಿ, ಎಷ್ಟಾಯ್ತು, 25 ದ ವರ್ಗಮೂಲ ಎಷ್ಟಾಯ್ತು ನಮಗ 5 ಅಂತ ಆಯ್ತು. ಡಿವೈಡೆಡ್ ಬೈ 4 ಅಂತ ಆಯ್ತು. ಕರೆಕ್ಟಾ. ಸೊ ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗುದಿಲ್ಲ. ಹೌದಾ. ನಾ ಇನ್ನೊಂದ್ ಸ್ವಲ್ಪ ಇದನ್ನ ಇನ್ನೊಮ್ಮೆ ರಿವಿಷನ್ ಮಾಡಿ ನಿಮಗೆ ಇದನ್ನ ರಬ್ ಮಾಡ್ತೇನೆ. ಹೌದಾ. ಇಲ್ಲಿ ಏನಾಯ್ತು, ಕೊಟ್ಟಿರುವ ಸೂತ್ರವನ್ನ ಹಾಕಿದ್ರಿ, ಅದ್ರೊಳಗೆ ಎ ಬಿ ವ್ಯಾಲ್ಯೂಗಳನ್ನ ಕಂಡು ಹಿಡ್ಕೊಂಡ್ರಿ, ಆಮೇಲೆ ಸೂತ್ರವನ್ನ ಹಾಕಿದ್ರಿ, ಅದ್ರೊಳಗ ಹಾಕಿ ನಾವೇನ್ ಮಾಡ್ಬೇಕು, ವ್ಯಾಲ್ಯೂಗಳನ್ನ ಅದ್ರೊಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. ಹೌದಾ. ಈಗ ಇನ್ನು ಇದು ಮುಗ್ದಿಲ್ಲ. ಹೌದಾ. ಸೊ ಇಲ್ಲಿ ಮತ್ ನಾ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಇಲ್ಲಿ 7 ಪ್ಲಸ್ ಆರ್ ಮೈನಸ್ 5 ಡಿವೈಡೆಡ್ ಬೈ 4 ಅಂತ ಇದೆ. ಹೌದಾ. ಸೊ ಈಗ ನಾ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಒಂದ್ಸಲಿ ಪ್ಲಸ್ ಹಾಕಿ ಬರಿಬೇಕು, ಒಂದ್ಸಲ ಮೈನಸ್ ಹಾಕಿ ಬರಿಬೇಕು. ನೋಡ್ರಿ ನಾನು ಯಾವ ರೀತಿ ಬರಿತೀನಿ, 7 ಪ್ಲಸ್ 5 ಡಿವೈಡೆಡ್ ಬೈ 4 ಆರ್ 7 ಮೈನಸ್ 5 ಡಿವೈಡೆಡ್ ಬೈ 4. 7 ಮೈನಸ್ 5 ಡಿವೈಡೆಡ್ ಬೈ 4. ಒಂದ್ಸಲ ಪ್ಲಸ್ ಹಾಕಿ ಬರಿಬೇಕು, ಇನ್ನೊಂದ್ಸಲ ಮೈನಸ್ ಹಾಕಿ ಬರಿಬೇಕು. 7 ಪ್ಲಸ್ 5 ಎಷ್ಟಾಯ್ತು, 12 ಡಿವೈಡೆಡ್ ಬೈ 4 ಆರ್ 7 ಮೈನಸ್ 5 ಎಷ್ಟಾಯ್ತು, 2 ಡಿವೈಡೆಡ್ ಬೈ 4 ಅಂತ ಆಯ್ತು. ಹೌದಾ. 4 1 4 3 12 2 1 2 2 4. ಹಾಗಾದ್ರೆ ಮೂಲಗಳು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗ, ಎಕ್ಸ್ ಇಕ್ವಲ್ ಟು 3 ಅಂತ ಒಂದ್ ಬಂತು. ಹೌದಾ. ಎಕ್ಸ್ ಇಕ್ವಲ್ ಟು 1/2 ಅಂತ ಇನ್ನೊಂದು ಬಂತು. ಕರೆಕ್ಟ್. ಎಕ್ಸ್ ಇಕ್ವಲ್ ಟು 1/2 ಅಂತ ಇನ್ನೊಂದು ಬಂತು. ಕರೆಕ್ಟಾ. ಈ ರೀತಿ ನಾವು ಇಷ್ಟು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಬೇಕು. ಇದು ನಿಮಗ ಒಮ್ಮೊಮ್ಮೆ 2 ಮಾರ್ಕ್ಸ್ ಕೊಟ್ಟಿರ್ತಾರ ಪ್ರಾಬ್ಲಮ್ ಅನ್ನ, ರೇರ್ಲಿ ಒಮ್ಮೊಮ್ಮೆ ಏನಾಗಿರ್ತೈತಿ 3 ಮಾರ್ಕ್ಸ್ಗೆ ಕೊಟ್ಟಿರ್ತಾರೋ. ಇಷ್ಟು ನೀಟಾಗಿ ನಾವು ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಾವು ಈಸಿಲಿ ಮಾರ್ಕ್ಸ್ ಅನ್ನ ತೆಗಿಬಹುದು. ಅರ್ಥ ಆಯ್ತಾ ಇದು. ಇದನ್ನ ನಾನು ನಿಮಗ ಒಂದು ಸಿಮ್ಯುಲೇಷನ್ ಒಳಗೆ ತೋರಿಸ್ತೇನೆ ನೋಡ್ರಿ. ಅಲ್ಲಿ ನೀವು ಜಸ್ಟ್ ಏನ್ ಮಾಡ್ಬೋದು, ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡೋದು ನಿಮ್ಗೆ ತೋರಿಸ್ತಾರ. ಹೌದಾ. ಇಲ್ಲಿದೆ ನೋಡ್ರಿ. ಹೌದಾ. ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸುವುದು. ಇಲ್ಲಿ ಬೆಲೆಗಳನ್ನ ಅಲ್ಲಿ ಏನಾಗಿದೆ, ಎ ಮತ್ತ ಬಿ ವ್ಯಾಲ್ಯೂಗಳನ್ನ ನಾವು ಚೇಂಜ್ ಮಾಡಬಹುದು. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗಿಲ್ಲೇ. ಹೌದಾ. ಎಕ್ಸ್ ಇಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ √b² ಮೈನಸ್ 4ac ಡಿವೈಡೆಡ್ ಬೈ 2a. ಅಲ್ಲಿ ನೋಡ್ರಿ ಬಿ ವ್ಯಾಲ್ಯೂ ಅನ್ನ ಹಾಕಿದಾರ, ಆಮೇಲೆ ರೂಟ್ ಇವನ್ನೆಲ್ಲ ಸಿಂಪ್ಲಿಫೈ ಮಾಡಿ ನಾನು ಯಾವ ರೀತಿ ಎಕ್ಸ್ ಇಕ್ವಲ್ ಟು 1 ಎಕ್ಸ್ ಇಕ್ವಲ್ ಟು -3 ಅನ್ನೋದನ್ನ ಅವರು ತಗೊಂಡ್ ಬಂದಿದ್ದಾರೆ. ಸೊ ಈಗ ಬಿಡಿಸಿರುವಂತ ಪ್ರಾಬ್ಲಮ್ ಅನ್ನ ಹಾಕ್ಲಿ ನಾನು ಇಲ್ಲೇ ಚೇಂಜ್ ಮಾಡ್ಲಿ, ನಿಮಗ ಅಂದ್ರೆ ಐಡಿಯಾ ಬರ್ತೈತಿ ಯಾವ್ದಂತ ಹೇಳಿ. ಹೌದಾ. ಅಲ್ಲಿ 1 ಬದ್ಲಿ ನಮ್ದು ಎ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಆಮೇಲೆ ಬಿ ವ್ಯಾಲ್ಯೂ ಎಷ್ಟಿದೆ ನಮ್ದು -7 ಅಂತ ಇದೆ. ಅದಾದ್ಮೇಲೆ ಸಿ ಅಂದ್ರೆ ಎಷ್ಟಿದೆ ನೋಡ್ರಿ, 3 ಇದೆ. ಓಕೆ 3ನ ಇದೆ. ಹೌದಾ. ಕಾಣಿಸ್ತಾ ಇದೆ ಅಲ್ಲೇ. ಎಕ್ಸ್ ಇಕ್ವಲ್ ಟು 3 ಬಂತು. ಎಕ್ಸ್ ಇಕ್ವಲ್ ಟು ನಮ್ದು 1/2 ಇದೆ. ಅವ್ರು ಅದನ್ನ ಏನ್ ಮಾಡಿದಾರು 0.5 ಒಳಗೆ ಇಟ್ಟಿದ್ದಾರೆ. ಹೌದಾ. 1/2 ಬದ್ಲಿ ಅಲ್ಲಿ ನೋಡಿದ್ರೆ 2/4 ನಮ್ದು ಬಂದಿತ್ತು, ಬಟ್ ನಾನು ಅದನ್ನ 1/2 ಇಟ್ಟೇನಿ. ಯೂಸ್ವಲಿ ಇಲ್ಲೇ ಎಕ್ಸ್ ವರ್ಗ ಸಮೀಕರಣದ ಇಕ್ವೇಶನ್ ಅದೊಳಗ ನಿಮಗ ಪಾಯಿಂಟ್ ಒಳಗೆ ಎಲ್ಲಿ ಇಡಬಾರ್ದು, ಯಾಕಂದ್ರ ಅವು ಭಿನ್ನ ರಾಶಿ ಒಳಗ್ ಬಂದ್ರೆ ನಮಗ ಅದನ್ನ ಭಿನ್ನ ರಾಶಿ ಒಳಗ ಇಡ್ಬೋದು. ಹೌದಾ. ಅಲ್ಲಿ ನೋಡ್ತಾ ಇದ್ದೀರಿ ಫಸ್ಟ್ ಪ್ರಾಬ್ಲಮ್ ಅನ್ನ ನಾವು ಅಲ್ಲಿ ಸಾಲ್ವ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಸೆಕೆಂಡ್ ಇದೆ, ಅದನ್ನ ನಾನು ನಿಮಗೆ ಇಲ್ಲಿ ಹಾಕಿ ತೋರಿಸ್ಲಿ. 2ನೇ ಪ್ರಾಬ್ಲಮ್ ಅನ್ನ ಅಲ್ಲೇ ಹಾಕಿ ತೋರಿಸ್ತೇನೆ ನೋಡ್ರಿ. ಅಲ್ಲಿ ಎ ಈಕ್ವಲ್ ಟು 2 ಕರೆಕ್ಟ್ ಇದೆ. ಬಿ ಈಕ್ವಲ್ ಟು ಏನಾಗಿದೆ ಅಂದ್ರೆ ಇಲ್ಲಿ +1 ಇದೆ. ಹೌದಾ. 1 ಅಷ್ಟೇ ಇದೆ. ಅದಾದ್ಮೇಲೆ ಸಿ ಎಷ್ಟಿದೆ ಅಂದ್ರ -4 ಇದೆ. ಹೌದಾ. -4 ನೋಡ್ರಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ಕರೆಕ್ಟಾ. ಎ ಈಕ್ವಲ್ ಟು 2 ಬಿ ಈಕ್ವಲ್ ಟು 1 ಎಕ್ಸ್ ಸಿ ಈಕ್ವಲ್ ಟು -4 ಇದ್ದಾಗ ಅದನ್ನ ನೋಡ್ರಿ ಅಲ್ಲಿ ಚೇಂಜ್ ಯಾವ ರೀತಿ ಆಗ್ತಾ ಇದೆ. ಅದು -1 ಪ್ಲಸ್ ಆರ್ ಮೈನಸ್ √33 ಡಿವೈಡೆಡ್ ಬೈ
4 ಅಂತ ಮಾಡ್ತೀವಿ. ಬಟ್ ನಾನ್ ನಿಮಗೆ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಹೇಳ್ತಾ ಇರೋದು ಇಲ್ಲಿವರೆಗೆ ಅಷ್ಟೇ ನಿಮಗೆ ಸ್ಟೆಪ್ಸ್ ಅನ್ನ ಹೇಳ್ತೇವಿ. ಸೊ ಇದ್ರ ನೆಕ್ಸ್ಟ್ ಇದನ್ನೆಲ್ಲ ನಿಮ್ಗ ಸುಮ್ನೆ ಇಲ್ಲೇ ನಿಮ್ಗ ಟೈಮ್ ಹೋಗ್ಬಿಡ್ತೈತಿ. ಯಾಕಂದ್ರ ಎಕ್ಸಾಮ್ ಒಳಗ್ ನಿಮ್ಗ ಟೈಮ್ ಬಹಳ ಮುಖ್ಯ ಅಲ್ಲ. ಸೊ ಇದನ್ನೆಲ್ಲ ಸುಮ್ನೆ ಅನ್ನೆಸೆಸರಿ ನೀವು ಇದನ್ನ ಮಾಡ್ಬೋದು. ಇಲ್ಲಿ ಏನಾಗತ್ ನಮ್ಗ, ನಾವ್ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ಬಿಡ್ತೇವೆ. -1 ಪ್ಲಸ್ ಆರ್ ಮೈನಸ್ √33/4 ಅಂತ ಹೇಳಿ. ಹೌದಾ? ಇದೇ ಇಲ್ಲಿ ಏನಾಗಿದೆ ಸೂತ್ರ ನಿಮಗ್ ಗೊತ್ತಿರ್ಬೇಕು. ಸೂತ್ರ ಒಂದು ಗೊತ್ತಿದ್ದು ಒಂದ್ 2-3 ಎಕ್ಸಾಂಪಲ್ಸ್ ಗಳನ್ನ ಬಿಡಿಸಿದ್ರೆ ಸಾಕು ನಿಮಗ. ಇವು ಫಾರ್ಮುಲಾಗಳನ್ನ ಹಾಕಿ ನಾವು ಈಸಿಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ನಮ್ದು ಸೂತ್ರ ಯಾವ್ದು ಹೇಳಿರೋದು? x = -b ಪ್ಲಸ್ ಆರ್ ಮೈನಸ್ √b² - 4ac /2a ಅನ್ನೋದು ನಮ್ದು ಸೂತ್ರ. ಇಲ್ಲಿ ಇದಕ್ ತಕ್ಕಂಗ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಮಗೆ ಹೆಂಗ್ ಬೇಕು ಅಲ್ಲೇ a ಮತ್ತ b c ವ್ಯಾಲ್ಯೂಗಳನ್ನ ಚೇಂಜ್ ಮಾಡಿ ನಾವು ಮಾಡ್ಬೋದು. ಹೌದಾ? ಸೊ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅರ್ಥ ಆಯ್ತು ಇದು? ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ 2x² 2x² ಹೌದಾ? 2x² ಪ್ಲಸ್ x -4 = 0. -4 = 0 ಅಂತ ಇದೆ. 2x² ಪ್ಲಸ್ x -4 = 0. ಸೊ ನಾವ್ ಇವಾಗ ಏನ್ ಮಾಡ್ಬೇಕು? a ಮತ್ತ b c ವ್ಯಾಲ್ಯೂಗಳನ್ನ ಹಾಕ್ಬೇಕು. a = ಎಷ್ಟಿದೆ ನೋಡ್ರಿ ನಮಗ? a = 2, b ಎಷ್ಟಿದೆ? 1 ಇದೆ. ಹೌದಾ? c ಎಷ್ಟಿದೆ ಇಲ್ಲಿ? -4 ಅಂತ ಇದೆ. ಹೌದಾ? -4 ಅಂತ ಇದೆ. ಈಗ ನಾವು ಮತ್ತೇನ್ ಮಾಡ್ಬೇಕು? ಈಗ ಸೂತ್ರವನ್ನ ಕಂಪಲ್ಸರಿ ಬರೀಲೇಬೇಕು. ಹೌದಾ? x = -b ಪ್ಲಸ್ ಆರ್ ಮೈನಸ್ √b² - 4ac /2a. ಹೌದಾ? /2a ಅಂತ ಇದೆ. ಹೌದಾ? ಸೊ ಈಗ x ಇಲ್ಲಿ ನೋಡ್ರಿ, ಮೈನಸ್ b ಅನ್ನೋದು ಏನಾಗಿದೆ ನಮ್ಗಿಲ್ಲಿ? 1 ಇದೆ. ಹೌದಾ? ಪ್ಲಸ್ ಆರ್ ಮೈನಸ್ √b ಅಂದ್ರೆ ಏನಿದೆ ಮತ್ತೆ ನಮಗ? 1². ಹೌದಾ? -4 × 2. ಹೌದಾ? a ಅಂದ್ರೆ ಎಷ್ಟಿದೆ ನಮ್ಗಿಲ್ಲಿ? 2 ಇದೆ. c ಅಂದ್ರೆ ಎಷ್ಟಿದೆ? -4 ಇದೆ. ಹೌದಾ? /2 × a ಅಂದ್ರೆ ಎಷ್ಟಿದೆ? 2 ಇದೆ. ಹೌದಾ? ಸೊ -1 ಪ್ಲಸ್ ಆರ್ ಮೈನಸ್ √1 ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಯ್ತು? 1 ಅಷ್ಟ ಇರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಏನಾಯ್ತು? ಮೊದಲು ಇಲ್ಲಿ ಚಿಹ್ನೆಗಳು ಯಾವ್ದಾದ್ರು ಇದಾವೇನೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಹೌದಾ? ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಹೌದಾ? 4 × 2 = 8, 8 × 4 = 32 ಆಯ್ತು. ಹೌದಾ? /2 / 2 = 4 ಆಯ್ತು. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕಂದ್ರ x = -1 ಪ್ಲಸ್ ಆರ್ ಮೈನಸ್ √32 + 1 ಎಷ್ಟಾಯ್ತು? 33 ಆಯ್ತು. /4 ಆಯ್ತು. ಹೌದಾ? ಇಲ್ಲಿ ಏನಾಗತ್ತ ನಿಮಗ? ಲಾಸ್ಟ್ ಎಕ್ಸಾಂಪಲ್ ಒಳಗೆ ಏನಾಗಿತ್ತು? 25 ನಮಗ ವರ್ಗಮೂಲ ಬರ್ತಿತ್ತು. ಹೌದಾ? ಅಲ್ಲಿ ಅವಾಗ ಏನ್ ಮಾಡ್ಬಿಡ್ತಿದ್ವಿ ನಾವು? 25 ಅನ್ನ ವರ್ಗಮೂಲ ತೆಗೆದು 5 ತೆಗೆದು ಅದಾದ್ಮೇಲೆ ಅದನ್ನ ಪ್ಲಸ್ ಮೈನಸ್ ಮಾಡ್ತಿದ್ವಿ. ಬಟ್ ಇಲ್ಲಿ √33 ಇರೋದ್ರಿಂದ ಅದನ್ನ ವರ್ಗಮೂಲ ತೆಗಿಲಿಕ್ ಬರುದಿಲ್ಲ. ತೆಗೆದ್ರು ಅದೇನಾಗತ್ ಹೇಳ್ರಿ ನಮ್ಗ? ಪಾಯಿಂಟ್ ಒಳಗ್ ಬರ್ತೈತಿ. ಅದ್ ಸುಮ್ನೆ ನಿಮಗ್ ಕಾಂಪ್ಲಿಕೇಶನ್. ಸೊ ಈ ರೀತಿ ಇದ್ದು ಅಂದ್ರ ನಾವು ಇಲ್ಲಿಗೆ ಇದನ್ನ ಪ್ರಾಬ್ಲಮ್ ಅನ್ನ ಮುಗಿಸ್ಬಿಡ್ಬೇಕು. ಹೌದಾ? ಸೊ ಇಷ್ಟಕ್ಕೆ ತಂದಿಟ್ರು ನಮಗ ಮಾರ್ಕ್ಸ್ ಅನ್ನ ನಾವು ಈಸಿಲಿ ತಗೋಬಹುದು. ಹೌದಾ? ಅದನ್ನ ಮತ್ತೆ ನೀವು ರೂಟ್ ತೆಗೆದು ಅದೆಲ್ಲ ಏನು ಬೇಡ. ಹೌದಾ? ಇನ್ನು ಬಹಳ ಅಂದ್ರೆ ಏನ್ ಮಾಡ್ಬೇಕು? ಇದ ವ್ಯಾಲ್ಯೂವನ್ನ ಒಂದ್ಸಲ ಪ್ಲಸ್ ಹಾಕಿ ಬರೀರಿ, ಒಂದ್ಸಲ ಮೈನಸ್ ಹಾಕಿ ಬರಿಬೇಕು. ಏನು ತೊಂದ್ರೆ ಇಲ್ಲ. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕಲಿತ್ರೆ ಓಕೆ. ಹೌದಾ? ಸೊ ನೋಡ್ರಿ, ನಾನು ಈ ಫಾರ್ಮುಲಾ ಏನ್ ರಬ್ ಮಾಡಂಗಿಲ್ಲ. ಇಲ್ಲಿ ಇದನ್ನಷ್ಟ ರಬ್ ಮಾಡ್ತೀನಿ. ಹೌದಾ? ಆಮೇಲೆ ಥರ್ಡ್ ಒನ್ ನೀವ ಮಾಡ್ಬೋದು. ಫೋರ್ತ್ ಒನ್ ಇದೆ ನೋಡ್ರಿ, ಸೇಮ್ ಪ್ರಾಬ್ಲಮ್, ಸ್ವಲ್ಪ ಚೇಂಜಸ್ ಇದೆ ಅಷ್ಟ. ಹೌದಾ? 2x². ಹೌದಾ? ಆಮೇಲೆ ಪ್ಲಸ್ x ಪ್ಲಸ್ 4. ಅಲ್ಲೇ ಸೆಕೆಂಡ್ ಪ್ರಾಬ್ಲಮ್ ಒಳಗೆ ಏನಾಗಿತ್ತು? -4 ಬಂದಿತ್ತು. ಇಲ್ಲೇ +4 ಅನ್ನ ಕೊಟ್ಟಿದ್ದಾರೆ. = 0.
0. ಅದ್ರ ತಕ್ಕಂಗ ನಾವು ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ಬೇಕು ಈಗ. ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ, ಇಲ್ಲೇ 2 ಇದೆ, ಬಿ ಈಕ್ವಲ್ ಟು 1 ಇದೆ, ಸಿ ಈಕ್ವಲ್ ಟು 4 ಇದೆ. ಹೌದಾ, ನಿಮಗಿಲ್ಲೇ ಎ ಬಿ ಸಿ ವ್ಯಾಲ್ಯೂಗಳನ್ನ ಬರ್ಕೊಂಡ್ರಿ ಅಂದ್ರೆ ನಿಮಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ಇನ್ನೂ ಈಸಿ ಆಗ್ತೈತಿ. ಇಲ್ಲೇ ನೋಡಿ ಬರೆಯೋದ್ರಿಂದ ನಿಮಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಹೌದಾ, ಸೊ ಎಕ್ಸ್ ಈಕ್ವಲ್ ಟು -1, ಯಾಕಂದ್ರೆ ಬಿ ಈಕ್ವಲ್ ಟು 1 ಇದೆ. ಹೌದಾ, ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 1 ಸ್ಕ್ವೇರ್ ಆಯ್ತು, ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟಿದೆ 2, ಸಿ ಅಂದ್ರೆ ಎಷ್ಟಿದೆ 4 ಇದೆ, ಡಿವೈಡೆಡ್ ಬೈ 2a 2 ಇಂಟು 2 ಅಂತ ಇದೆ. ಹೌದಾ, ಸೊ -1 ಪ್ಲಸ್ ಆರ್ ಮೈನಸ್ ರೂಟ್ 1 ಅನ್ನ ಸ್ಕ್ವೇರ್ ಮಾಡ್ರಿ 1. ಇಲ್ಲೇ ನೋಡ್ರಿ, ಲಾಸ್ಟ್ ಎಕ್ಸಾಮ್ ಒಳಗೆ ಏನಾಗಿತ್ತು ಹೇಳ್ರಿ, ಇದು ಎಕ್ಸಾಂಪಲ್ ಒಳಗ ಇಲ್ಲಿ ಒಂದು ಮೈನಸ್ ಬಂದಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿದ್ವಿ. ಬಟ್ ಇಲ್ಲಿ ಏನಾಗತ್ತ, ಬರೀ ಮೈನಸ್ ಬರ್ತೈತಿ. 4 2 8, 8 4 32 ಆಯ್ತು, ಡಿವೈಡೆಡ್ ಬೈ 30, ಸಾರಿ 2 2 4 ಆಯ್ತು. ಹೌದಾ, ಆಮೇಲೆ ನೋಡ್ರಿ ಎಷ್ಟು ಬಂತಂತ ಹೇಳಿ, -1. ಹೌದಾ, ಪ್ಲಸ್ ಆರ್ ಮೈನಸ್, ಇಲ್ಲಿ ನೋಡ್ರಿ 1 -32 ಅಂದ್ರೆ ಇಲ್ಲೇ ವಿಜಾತಿಯ ಚಿಹ್ನೆಗಳದವು. ನಾವು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಇಲ್ಲೇ -32x ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ -31 ಅಂತ ಬರ್ತೈತಿ ನಮಗ, ಯಾಕಂದ್ರ 32 -1 ಅನ್ನ ಮಾಡಿಡ್ಬೇಕು. ಹೌದಾ, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಾಗತ್ ನಮಗ -1 ಮೈನಸ್ ಇರೋದ್ರಿಂದ ಇದು -31 ಡಿವೈಡೆಡ್ ಬೈ 4 ಅಂತ ಆಯ್ತು. ಅರ್ಥ ಆಯ್ತಾ? ಈ ರೀತಿ ನಾವು ಪ್ರಾಬ್ಲಮ್ಸ್ ಗಳನ್ನ ನೀಟಾಗಿ ಸಾಲ್ವ್ ಮಾಡೋದನ್ನ ಕಲಿಬೇಕು. ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಪದೇ ಪದೇ ಬಿಡಿಸಿದ್ರಿ ಅಂದ್ರೆ ನಿಮ್ಗ ಗೊತ್ತಾಗ್ತೈತಿ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ. ಹೌದಾ, ನೀವು ಇವಿಷ್ಟ ಅಲ್ದ ಇನ್ನೂ ಇಲ್ಲಿ ಸಂಖ್ಯೆಗಳನ್ನ ಚೇಂಜ್ ಮಾಡಿಕೊಂಡು ನೀವು ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೌದಾ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಮೇನ್ ಏನಿದೆ ನೋಡ್ರಿ, ಇದನ್ನ ರಬ್ ಮಾಡಬಹುದು. ಥರ್ಡ್ ಮೇನ್ ಏನಿದೆ ನೋಡ್ರಿ, ಒಂದ್ಸಲ ಕ್ವಶನ್ ಓದ್ತೇನೆ. ಈ ಕೆಳಗಿನ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಿರಿ. ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಿಮಗ ಫಸ್ಟ್ ಕ್ವಶನ್ ಬರಿತೇನೆ, ಆಮೇಲೆ ಅಂದ್ರೆ ನಿಮಗ ಗೊತ್ತಾಗ್ತೈತಿ ಯಾವ ರೀತಿ ಕ್ವಶನ್ ಕೊಟ್ಟಿದಾರಂತ. ಎಕ್ಸ್ -1/x is equal to 3, x is not equal to 0, x is not equal to 0 ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ ನಿಮಗ ಈಗ 2 ಪ್ರಾಬ್ಲಮ್ ಅನ್ನ ಬಿಡಿಸಿದ್ದಿರಲ್ಲ, ಅದ್ರೊಳಗೆ ನಿಮ್ಗೆ ಏನಾಗಿತ್ತು, ಡೈರೆಕ್ಟ್ ನಿಮಗ ವರ್ಗ ಸಮೀಕರಣವನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ನೀವು ಎ ಬಿ ಸಿ ವ್ಯಾಲ್ಯೂಗಳನ್ನ ಈಸಿಲಿ ಕಂಡು ಹಿಡ್ಕೊಂಡ್ರಿ ಮಾಡಿದ್ರಿ. ಬಟ್ ಇದು ವರ್ಗ ಸಮೀಕರಣದ ಟೈಪ್ ಕಾಣಿಸ್ತಾ ಇದೆ ನಮಗಿಲ್ಲೇ ಇಲ್ಲ. ಹೌದಾ, ಅದನ್ನ ಏನ್ ಮಾಡಿದಾರು, ಇನ್ ಡೈರೆಕ್ಟ್ ಆಗಿ ವರ್ಗ ಸಮೀಕರಣವನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಮೊದಲು 2 ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಂಡು ವರ್ಗ ಸಮೀಕರಣದ ರೂಪದೊಳಗೆ ತಂದು ಅದಾದ್ಮೇಲೆ ಅದನ್ನ ಸೂತ್ರದ ಸಹಾಯದಿಂದ ನಾವು ಬಿಡಿಸ್ಬೇಕು. ಹೌದಾ, ಈಗ ನೋಡ್ರಿ ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟಾಗತ್ ನೋಡ್ರಿ, ನಮ್ಗಿಲ್ಲಿ 1 ಇದೆ. ಹೌದಾ, ಸೊ ಈಗ ಏನ್ ಮಾಡ್ಬೇಕು, ಇವೆರಡುದ್ರದ ಲಸ ಎಷ್ಟಾಯ್ತು ನೋಡ್ರಿ, 1 ಮತ್ತು ಎಕ್ಸ್ ಲಸ ಎಷ್ಟಾಯ್ತು, ಎಕ್ಸ್ ಆಯ್ತು. ಹೌದಾ, ಇಲ್ಲೇ ಒಂದಷ್ಟೇ ಇದೆ, ಇಲ್ಲಿ ಎಕ್ಸ್ ಇಲ್ಲ ಅಂದಾಗ ನಾನು ಏನ್ ಮಾಡ್ಬೇಕು, ಇದನ್ನ ಲಸ ತೆಗೆಯುವಂತಹ ಮೆಥಡ್ ನಮ್ಗಿಲ್ಲಿ ಇಲ್ಲೇ ಎಕ್ಸ್ ದಿಂದ ಗುಣಾಕಾರ ಮಾಡ್ಬೇಕು. ಇಲ್ಲಿ ಆಲ್ರೆಡಿ ಎಕ್ಸ್ ಐತೆ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕು, 1ರಿಂದ ಗುಣಾಕಾರ ಮಾಡ್ಬೇಕು. ಹೌದಾ, ಎಕ್ಸ್ ಇಂಟು ಎಕ್ಸ್ ಎಷ್ಟಾಯ್ತು ಹೇಳ್ರಿ, ಎಕ್ಸ್ ಸ್ಕ್ವೇರ್. ಹೌದಾ, -1 ಇಂಟು 1 is equal to 3. ಕರೆಕ್ಟ್. ಈಗ ನೋಡ್ರಿ, ಎಕ್ಸ್ ಸ್ಕ್ವೇರ್ -1 is equal to ಈ ಎಕ್ಸ್ ನಮಗಿಲ್ಲೇ ಭಿನ್ನ ರಾಶಿ ಒಳಗಿದೆಯಲ್ಲ, ಇದು ನಮಗ್ ಬೇಡ. ಹೌದಾ, ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ನಾನು ಈ ಕಡೆ ಕಳಿಸ್ತೇನೆ. ಹೌದಾ, ಇಲ್ಲಿ ಭಾಗಾಕಾರ ಇದ್ದಿದ್ದು ಈ ಸೈಡ್ ಬಂತಂದ್ರೆ ಏನಾಗತ್, ನಮಗ ಗುಣಾಕಾರ ಆಗತ್ತ. ಹೌದಾ, 3 ಇಂಟು ಎಕ್ಸ್ ಆಗತ್ತ, 3 ಇಂಟು ಎಕ್ಸ್ ಆಗತ್ತ. ಅರ್ಥ ಆಯ್ತು? ಆಲ್ಮೋಸ್ಟ್ ನಮಗೆ ಎದಕ್ ಬಂತಿದ್ದು, ವರ್ಗ ಸಮೀಕರಣದ ರೂಪದೊಳಗೆ ಒಂದ್ ಈಟ್ ನಿಯರ್ ಇದೆ. ಹೌದಾ, ಇದನ್ನ ಇನ್ನೊಂದ್ ಈಟ್ ನೀಟಾಗಿ ಬರೋದ್ರ ನಮಗ ಕರೆಕ್ಟ್ ಆಗ್ತೈತಿ. ನೋಡ್ರಿ ನಾನು ಯಾವ ರೀತಿ ಬರಿತೀನಿ, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್, ಅದಾದ್ಮೇಲೆ ನನಗೆ ಎಕ್ಸ್ ಬೇಕು, ಎಕ್ಸ್ ಸ್ಕ್ವೇರ್ ಆದ್ಮೇಲೆ ಎಕ್ಸ್ ಬೇಕಲ್ಲ, ಇಲ್ಲಿ +3x ಇದ್ದಿದ್ದನ್ನ ಆ ಕಡೆ ತರೋಣಂತೆ,
3x ಅಂತ ಆಯ್ತು. ಆಮೇಲೆ ಆಲ್ರೆಡಿ ಅಲ್ಲೇ -1 ಇದೆ, ಸೊ -1 = 0 ಅಂತ ಅರ್ಥ ಆಯ್ತು. ಕರೆಕ್ಟಾ? ಸೊ ಹಾಗಾದ್ರೆ ಒಂದ್ 2 ಸ್ಟೆಪ್ ಆದ್ಮೇಲೆ ನಮಗೇನಾಯ್ತು, ವರ್ಗ ಸಮೀಕರಣ ಅನ್ನೋದು ನಮಗ್ ಬಂತು. ಸೊ ಇದ್ರ ಮೇಲೆ ಈಗ ವರ್ಗ ಸಮೀಕರಣ ಬಂತು. ಇದ್ರ ಮುಂದಿನ ಸ್ಟೆಪ್ ನಿಮ್ಗೆ ಗೊತ್ತಿದೆ, ಎ ಅನ್ನ ಕಂಡು ಹಿಡ್ಕೋರಿ, ಬಿ ಅನ್ನ ಕಂಡು ಹಿಡ್ಕೋರಿ, ಸಿ ಅನ್ನ ಕಂಡು ಹಿಡ್ಕೋರಿ. ಹಾಗಾದ್ರೆ ಎ ಅಂದ್ರೆ ಎಷ್ಟಾಗತ್ ನಮ್ಗಿಲ್ಲೇ 1, ಬಿ ಅಂದ್ರ -3 ಆಯ್ತು, ಸಿ ಅಂದ್ರೆ ಎಷ್ಟಾಯ್ತು -1 ಆಯ್ತು. ಸೊ ಎ ಕಂಡು ಹಿಡಿದ್ರಿ, ಬಿ ಐತಿ, ಸಿ ಐತಿ. ಇನ್ನೇನ್ ಮಾಡ್ಬೇಕು ನಾವ್ ಹೇಳ್ರಿ, ಸೂತ್ರ ಹಾಕ್ಬೇಕು, ಈಸಿಲಿ ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಇದನ್ನ ನೀವ ಮಾಡ್ತೀರಿ ಅಂತ ಅನ್ಕೊಂಡೇನಿ. ಇಲ್ಲಿವರೆಗೂ ಇದನ್ನ ತಗೊಂಡ್ ಬಂದೇನಿ. ಇದ್ರ ನೆಕ್ಸ್ಟ್ ಸೂತ್ರ ಹಾಕ್ರಿ, ಇದ ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡ್ರಿ. ಅಕಸ್ಮಾತ್ ನಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನಿಮಗ ನೆಕ್ಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡ್ತೇನೆ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಇದನ್ನ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.